ಸಿಂಹಾಸನ ಕದನ ವಿರಾಮದಲ್ಲಿ ಹಾರಿತು ಮಾತಿನ ಸಿಡಿಗುಂಡು. ಯತೀಂದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಿಡಿಮಿಡಿ, ನೋಟಿಸ್ಗೆ ಆಗ್ರಹ. ಪುತ್ರನನ್ನ ಕರೆದು ವಿವರಣೆ ಪಡೆದ ಸಿಎಂ ಸಿದ್ದು. ಬೆಳಗಾವಿ ಜಿಲ್ಲೆಯ ತ್ರಿಭುಜನೆಗೆ ಶುರುವಾಯಿತು ಭಜನೆ. ಇದೇ ಅಧಿವೇಶನದಲ್ಲಿ ಸಿಎಂ ಘೋಷಣೆಯ ನಿರೀಕ್ಷೆ. ಬೆಳಗಾವಿ ಜಿಲ್ಲೆ ವಿಭಜನೆಗೆ ಮಠಾಧೀಶರು, ಶಾಸಕರಿಂದ ಆಗ್ರಹ. ಗೋಕಾಕ್ ಚಿಕ್ಕೋಡಿ ಜಿಲ್ಲಾ ಕೇಂದ್ರವನ್ನಾಗಿಸಲು ಸಿಎಂಗೆ ಮನವಿ. ಬೆಳಗಾವಿಯ 18 ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಸಿಎಂ ತೀರ್ಮಾನ. ಶೀಘ್ರವೇ ನಿರ್ಣಯ ಕೈಗೊಳ್ಳೋದಾಗಿ ಭರವಸೆ. ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಚಳಿ ಬಿಡಿಸಲು ಸಜ್ಜು. ಬೃಹತ್ ಹೋರಾಟಕ್ಕೆ 20,000 ಜನ ಸೇರುವ ಸಾಧ್ಯತೆ. ಇವತ್ತೊಂದೇ ದಿನ 12 ಸಂಘಟನೆಗಳಿಂದ ಪ್ರತಿಭಟನೆ. ಟಿಪ್ಪು ಜಯಂತಿ ಆಚರಣೆ ಬಗ್ಗೆ ಮತ್ತೆ ಕೆದಕಿದ ಶಾಸಕ. ವಿಧಾನಸಭೆಯಲ್ಲಿ ಸರ್ಕಾರದ ಗಮನಕ್ಕೆ ತರಲು ಮುಂದಾದ ವಿಜಯಾನಂದ. ಸರ್ಕಾರಕ್ಕೆ ಮುಜುಗರ ತರುವ ಸಾಧ್ಯತೆ. ಸಿದ್ದು ಕೆಳಗಿಳಿಸಿದರೆ ರಾಜ್ಯದಲ್ಲಿ ದಲಿತ ಸಿಎಂ ಆಗಬೇಕು. ಜಾರಕಿಹೊಳಿಗೆ ಸಾಮರ್ಥ್ಯ ಇದೆ, ಕ್ವಾಲಿಟಿ, ಎಬಿಲಿಟಿ ಇದೆ. ಸಚಿವ ಸತೀಶ್ ಪರ ಪ್ರಸನ್ನಾನಂದಪುರಿ ಶ್ರೀಗಳಿಂದ ಬ್ಯಾಟಿಂಗ್. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ. ಶಾಸಕ ವಿನಯ್ ಕುಲಕರ್ಣಿ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಜಾ. 16ನೇ ಆರೋಪಿ ಇಂಡಿ ಚಂದ್ರಶೇಖರ್ಗೆ ಬೇಲ್ ಮಂಜೂರು. ಹೆತ್ತ ತಾಯಿ ಮೇಲೆಯೇ ಅತ್ಯಾಚಾರ ಎಸಗಿದ ಪಾಪಿ. 1.5 ವರ್ಷ ಸುದೀರ್ಘ ವಿಚಾರಣೆ ಬಳಿಕ ಶಿಕ್ಷೆ ಪ್ರಕಟ. ಅಪರಾಧಿ ಅಶೋಕ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ಚಿಕ್ಕಬಳ್ಳಾಪುರ ಕೋರ್ಟ್. ಗ್ಯಾಸ್ ಗೀಸರ್ ರೂಪದಲ್ಲಿ ಕಾದು ಕುಳಿತಿದ್ದ ಜವರಾಯ. ಬೆಂಗಳೂರಿನ ಪಂಚಶೀಲ ನಗರದಲ್ಲಿ ತಾಯಿ ಮಗಳು ಸಾವು. ಸ್ನಾನಕ್ಕೆ ಹೋಗಿದ್ದಾಗ ಅಸ್ವಸ್ಥ, ಆಸ್ಪತ್ರೆಯಲ್ಲಿ ಕೊನೆಯುಸಿರು. ವೆಲ್ಡಿಂಗ್ ಮಾಡುವ ವೇಳೆ ಕಿಡಿ ಬಿದ್ದು ಹೊತ್ತಿ ಉರಿದ ಟ್ರ್ಯಾಕ್ಟರ್. ಬಾಗಲಕೋಟೆ ಜಿಲ್ಲೆಯ ಕಸಬಾ ಜಂಬಗಿ ಕ್ರಾಸ್ ಬಳಿ ಘಟನೆ. ಕಬ್ಬಿನ ಟ್ರಾಲಿಗೆ ಬೆಂಕಿ ಬೀಳ್ತಿದ್ದಂತೆ ಅನಾಹುತ ತಪ್ಪಿಸಿದ ಜನ. ಎರಡ್ 2026ರ ಹೊಸ ವರ್ಷ ಸಮೀಪಿಸುತ್ತಿರುವ ಹಿನ್ನೆಲೆ ಬೆಂಗಳೂರಿನಲ್ಲಿ ಮುಂಜಾಗ್ರತಾ ಕ್ರಮಗಳ ಕುರಿತು ಪೊಲೀಸರಿಂದ ಸಭೆ. ಕಮಿಷನರ್ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್. ಹೈವೇನಲ್ಲಿ ಗ್ಯಾಸ್ ಟ್ಯಾಂಕರ್ ಚಾಲಕನ ಹುಚ್ಚಾಟ. ಲೈಟ್ ಹಾಕದೆ ಹೈವೇನಲ್ಲಿ ಅಡ್ಡಾದಿಡ್ಡಿ ಚಾಲನೆ. ಉಡುಪಿಯ ಅಂಬಲಪಾಡಿ ಬಳಿ ಗಾಡಿ ಅಡ್ಡಗಟ್ಟಿ ಪೊಲೀಸರಿಗೊಪ್ಪಿಸಿದ ಸ್ಥಳೀಯರು. ಗದಗದಲ್ಲಿ ಮಿತಿ ಮೀರಿದ ಅಕ್ರಮ ವಿಂಡ್ ಫ್ಯಾನ್ಗಳು. ಸೆರೆಟಿಕಾ ಕಂಪನಿಯ ವಾಹನಗಳನ್ನು ವಶಕ್ಕೆ ಪಡೆದ ಪೊಲೀಸರು. ಶಿರಹಟ್ಟಿ ತಾಲೂಕಿನ ಚಬ್ಬಿ ಗ್ರಾಮದಲ್ಲಿ ಘಟನೆ. ಉಡುಪಿಯಲ್ಲಿ ಆಂಧ್ರ ಡಿಸಿಎಂ ಪವನ್ ಟೆಂಪಲ್ ರನ್. ಆನೆಗುಡ್ಡ ವಿನಾಯಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ವೇದಘೋಷಗಳೊಂದಿಗೆ ದೇವಳದ ಋತ್ವಿಜರಿಂದ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ರಾಮಗಿರಿ ಕ್ಷೇತ್ರದಲ್ಲಿ ಜಾತ್ರೆ. ವಿಜೃಂಭಣೆಯಿಂದ ಜರುಗಿದ ಕರಿಸಿದ್ದೇಶ್ವರ ಸ್ವಾಮಿ ಲಕ್ಷ ದೀಪೋತ್ಸವ. ಸ್ವಾಮಿಯ ಬೆಟ್ಟವೇರಿ ದರ್ಶನ ಪಡೆದು ಭಕ್ತರು ಪುನೀತ. ಮಹಾರಾಷ್ಟ್ರದ ಹೆದ್ದಾರಿಯಲ್ಲಿ ಖತರ್ನಾಕ್ ಕಳ್ಳರು. ಧೂಮ್ ಸಿನಿಮಾದಂತೆ ಬೈಕ್ನಿಂದಲೇ ಬಸ್ ಹತ್ತಿದ ದುಷ್ಕರ್ಮಿಗಳು. ಪ್ರಯಾಣಿಕರ ಚೀಲಗಳನ್ನು ಕಳವು ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.